ಯಾವುದೇ ಕಾರಣಕ್ಕೂ ಕೂಡ ಈಗ ನನಗೆ ಹೇಳ್ತಾರೆ ಸರ್ ಅಜೆಂಡಾ ಬುಕ್ಕು ಅಧ್ಯಕ್ಷರ ಹತ್ರ ಇದೆ ಅಂತ ಹೇಳ್ತಾರೆ, ಮತ್ತು ಅಜೆಂಡಾನೇ ಬರೆದಿಲ್ಲ ಇನ್ನೂ ಅಂತ ಹೇಳ್ತಾರೆ. ಸ್ಟಾಫ್ ಇದ್ದುಕೊಂಡು ಸರ್ ಇನ್ನೂ ಅಜೆಂಡಾನೇ ಬರೆದಿಲ್ಲ ಅಂತಾರೆ. ಅಲ್ಲಿಗೆ ಅಜೆಂಡಾನೇ ಬರೀದಿರಾ, ಬುಕ್ಕೇ ಬರೀದಿರಾ, ಮತ್ತು ಯಾವ ರೀತಿ ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ? ಈ ರೀತಿ ಲೋಪದೋಷಗಳು ಎಲ್ಲೋ ಒಂದು ಕಡೆ ಸಾಂವಿಧಾನಿಕ ಹುದ್ದೆಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಮಾನ್ಯ ಪೌರಾಯುಕ್ತರು. ನಿಜವಾಗ್ಲೂ ಕೂಡ ಇದು ಎಲ್ಲೋ ಒಂದು ಕಡೆ ಇದು ಅವರು ಯಾಕೆ ಈ ರೀತಿ ಯಾರ್ದೋ ಒತ್ತಡಗಳಿಗೇನಾದರೂ ಮಣಿದು ಈ ರೀತಿ ಮಾತಾಡ್ತಾ ಇದ್ದಾರಾ, ಇಲ್ಲ ಮಾಡ್ತಾ ಇದ್ದಾರಾ, ಈ ರೀತಿ ಸುಳ್ಳು ಹೇಳಿಕೆಗಳು ನಮ್ಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ನೋಡಬೇಕಾಗ್ತದೆ. ನಾನು ಮಧ್ಯಾಹ್ನವರೆಗೂ ಕೂಡ ಕಾದೆ. ಆ್ಯಕ್ಚುಲಿ ಅವರು ಸರ್ ಗುರುವಾರ ಕೊಡ್ತೀವಿ ಅಂದರು ಡಾಕ್ಯುಮೆಂಟು, ಮತ್ತು ಬುಧವಾರ ಅವತ್ತೇ ಸ್ಥಾಯಿ ಸಮಿತಿದ ಆಯ್ಕೆ ಮಾಡಿದ ದಿನವೇ ನಿಮ್ಮ ಮಾಧ್ಯಮಗಳಿಗೂ ಹೇಳಿದ್ರು ಬೇಕಾದ್ರೆ ಅವ್ರು ಡಾಕ್ಯುಮೆಂಟ್ ಕೊಡ್ತೀವಿ ಅಂತೇಳಿ. ಬುಧವಾರ ಹೇಳಿ ಬುಧವಾರನೂ ಕೊಡಲಿಲ್ಲ. ಗುರುವಾರ ಕೊಡಿ ಸರ್, ಗುರುವಾರ ಬೆಳಗ್ಗೆ 12 ಗಂಟೆ ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ರು. ಗುರುವಾರ ಬೆಳಗ್ಗೆ 12 ಗಂಟೆಗೂ ಕೂಡ ಕೊಡಲಿಲ್ಲ. ಆಮೇಲೆ ಹೋಗ್ಲಿ, ನಿನ್ನೆ ಸ್ವತಂತ್ರ ದಿನಾಚರಣೆ ಇತ್ತು, ಇವತ್ತು ಬಂದು ಬೆಳಗ್ಗೆಯಿಂದನೂ ಕೂಡ ನಾನು ಇದ್ದೀನಿ, ಈ ಕಡೆ ಆಫೀಸ್ ಕಡೆನೇ ಅವರು ಬಂದಿಲ್ಲ. ಹಾಗಾಗಿ ನಾನು ನೋಡಷ್ಟು ನೋಡಿ ಇವರು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಯೋಜನಾ ನಿರ್ದೇಶಕರು ಚಿಕ್ಕಬಳ್ಳಾಪುರ ಏನು ಇದು ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿಕ್ಕಬಳ್ಳಾಪುರ ಜಿಲ್ಲೆ ಅವರಿಗೆ ನಾನು PDO ಅವರಿಗೆ ಹೋಗಿ ಒಂದು ಲೆಟ್ರನ್ನ ಕೊಟ್ಟೆ. ಈ ಥರ ಇದು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಇವರು ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿನೂ ಹೋದೆ ಆಫೀಸ್ಗೆ, ಅವರು ಇರಲಿಲ್ಲ ಸಾಹೇಬರು, ಮಧ್ಯಾಹ್ನವರೆಗೂ ಇದ್ರಂತೆ. ಹಾಗಾಗಿ ನಾನು ಸೀರಿಯಸ್ ಒಂದು ಅರ್ಜಿಯನ್ನು ಮತ್ತು ತಕರಾರನ್ನು ಮಾನ್ಯ PDO ಅವ್ರಿಗೆ ನಾನು ಕೊಟ್ಟಿದ್ದೀನಿ. ಅದು ಏನಂದರೆ, ಒಂದು ದಾಖಲೆಗಳು ಕೊಡ್ದಿರಾ ಇವರು ಒಂದು ಎಲ್ಲೋ ಒಂದು ಕಡೆ ಲೋಪದೋಷ ಎಸಗ್ತಾ ಇರೋದು, ಮತ್ತು ಎರಡನೇದು ಇವತ್ತು ಇಲ್ಲಿ ನೋಡ್ಬೋದು ತಾವು ಬಂದು ಒಂದು 15-20 ನಿಮಿಷ ಇದ್ದುಬಿಟ್ರೆ ಇಲ್ಲಿ ಖಾತಾಗಳು ಯಾರಿಗೂ ಕೂಡ ಇಶ್ಯೂ ಮಾಡ್ತಾ ಇಲ್ಲ, ಆಗಿರ್ತಕ್ಕಂಥ ಖಾತಾಗಳು ಇಶ್ಯೂ ಮಾಡ್ತಾ ಇಲ್ಲ. ಮತ್ತು ಯಾರಾದರೂ ಬಂದರೆ ಸರ್ ನಮ್ಮದು ಹಂಗೆ ಖಾತಾ ಮಾಡಿಕೊಡಿ ಅಂತ ಹೇಳಿದ್ರೆ ನಮ್ಮ ಫೈಲ್ ಎಲ್ಲಿದೆ ನೋಡಿ ಅಂದರೆ ಇಲ್ಲ ನಿಮ್ಮ ಫೈಲ್ಗಳು ಸಿಗ್ತಾ ಇಲ್ಲ ಅಂತಾರೆ. ಈ ಥರ ಸುಮಾರು ಪಾಪ ಅರ್ಜಿಗಳು ಖಾತಾಗಳಿಗೆ ವಿತ್ ಡಾಕ್ಯುಮೆಂಟ್ಗಳಿಗೆ ಇಲ್ಲ ಅದು ಎಲ್ಲ ಫೈಲ್ ಸಿಗ್ತಾ ಇಲ್ಲ ತಗೊಂಬನ್ನಿ ಅಂತಾರೆ. ತಿರುಗಿ ಮತ್ತೆ ಎರಡನೇ ಸಾರಿ ಎತ್ಕೊಂಬಂದು ಕೊಟ್ಟರು ತಿರುಗಿ ಮತ್ತೆ ಬಂದು ಕೇಳಿದ್ರೆ ಫೈಲ್ ಇಲ್ಲ ಅಂತ ಹೇಳ್ತಾರೆ. ತಿರುಗಿ ಮತ್ತೆ ಕೇಳಿದ್ರೆ ಮತ್ತೆ ಪಾಪ ಫೈಲ್ ರೆಡಿ ಮಾಡಿಕೊಂಡು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಕೊಟ್ಟರೆ ತಿರುಗಿ ಮತ್ತೆ ಇಲ್ದಿರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನಾನೇ ಸಾಕಷ್ಟು ಒಂದು 2-3 ಫೈಲ್ಗಳು ನಮ್ಮ ವಾರ್ಡ್ದೆ ಹೇಳಿರೋರಿಗೆ ಅವಾಗ ಇಮಿಡಿಯೇಟಾಗಿ ಹುಡುಕಿಸಿ ತರಿಸಿದ್ದೀನಿ. ಅಂದರೆ ಇದರ ಹಿಂದಿನ ಉದ್ದೇಶ ಏನು? ಫೈಲ್ಗಳಿಲ್ಲ, ಸಿಗ್ತಾ ಇಲ್ಲ, ಇನ್ನೊಂದು ಇದೆಲ್ಲ ಯೋಚನೆ ಮಾಡಬೇಕಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಉದ್ದೇಶದಿಂದ ಇವರು ಇವತ್ತು ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾನು ನನ್ನ ಅವಧಿಯಲ್ಲಿ 5.5 ವರ್ಷದಲ್ಲಿ ಇಂಥ ಒಬ್ಬ ಪೌರಾಯುಕ್ತರನ್ನ ನಿಜವಾಗ್ಲೂ ಕೂಡ ನಾನು ನೋಡೇ ಇಲ್ಲ. ಯಾಕೆ ಮಾನ್ಯ ಪ್ರದೀಪ್ ಈಶ್ವರ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಅವರು, ನಮಗೆ ಗೌರವ ಇದೆ, ರಾಜಕೀಯ ಏನೇ ಇರ್ಬೋದು, ಬಟ್ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಯಾಕೆ ಇಂಥ ಒಬ್ಬ ಅಧಿಕಾರಿಗಳನ್ನ ತಗೊಂಬಂದು ಇಲ್ಲಿ ಹಾಕಿ ಒಂದು ಇಲ್ಲಿನ ಅವ್ಯವಸ್ಥೆ ಮಾಡ್ತಾ ಇದ್ದೀರಾ? ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ನನ್ನ ಬೇಕಾದ್ರೆ ಕರೀರಿ, ಇಲ್ಲಿ ಬರ್ತೀನಿ. ಆಮೇಲೆ ಮಾನ್ಯ ಶಾಸಕರು ಬನ್ನಿ ನಗರಸಭೆ ಹತ್ರ ಒಂದ್ಸಾರಿ ಇಲ್ಲಿ ಯಾವ ರೀತಿ ಒಂದು ಅವ್ಯವಸ್ಥೆಗಳು ಕಾಣ್ತಾ ಇದೆ ಅಂದರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಇಲ್ಲಿ ನಗರಸಭೆ ಹತ್ರ ಬರೋದಕ್ಕೆ ನಮ್ಗೆ ನಾಚಿಕೆ ಆಗ್ತದೆ, ನಿಜವಾಗ್ಲೂ ಕೂಡ ನಾಚಿಕೆ ಆಗ್ತದೆ. ಆಮೇಲೆ ನಾನು ಬರೋದು ಇಲ್ಲ. ಈಗ ಇವರು ಏನು ಕಾನೂನಿನ ಒಂದು ದುರ್ಬಳಕೆನ ಯಾಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಡಾಕ್ಯುಮೆಂಟ್ಗಾಗಿ ನಾನು ಇಲ್ಲಿ ಓಡಾಡ್ತಾ ಇದ್ದೀನಿ. ಏನೇ ಆಗಲಿ ನಾನು ಫೋನ್ ಮೂಲಕನೇ ಮಾತಾಡಿ ಏನೇ ಸಮಸ್ಯೆಗಳಿರಲಿ ಸಾಲ್ವ್ ಮಾಡ್ತೀನಿ. ಈ ಕಡೆ ಬರೋದೇ ಇಲ್ಲ. ಆಮೇಲೆ ಪ್ರತಿ ಮೀಟಿಂಗು ಕೂಡ ಹಾಜರಾಗ್ತೀನಿ. ಯಾಕಂದರೆ ಇಲ್ಲಿ ಬಂದ್ರೇ ಬೇರೆ ಥರ ವಾತಾವರಣ. ಹಾಗಾಗಿ ದಯವಿಟ್ಟು ಕೂಡ ಇಂಥ ಅಧಿಕಾರಿಗಳನ್ನು ಏನು ಇವತ್ತು ಪ್ರಜಾಪ್ರಭುತ್ವಕ್ಕೆ ಎಲ್ಲೋ ಒಂದು ಕಡೆ ಒಂದು ಮನ್ನಣೆ ಕೊಡ್ದಿರಾ ಮತ್ತು ನಮ್ಮದೇ ಏನೋ ನಡೀತದೆ ಅಂತಕ್ಕಂಥ ಸರ್ವಾರಿ ಧೋರಣೆಯನ್ನು ಪೌರಾಯುಕ್ತರು ಅನುಸರಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ? ಡಾಕ್ಯುಮೆಂಟ್ ಕೊಡ್ತೀನಿ ಸರ್, ಕೊಡ್ತೀನಿ ಅಂತೇಳಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಅದಕ್ಕೋಸ್ಕರ ಇಂಥ ಅಧಿಕಾರಿಗಳು